ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ನಾನು ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 200 ರುಪೀಸ್ಗೆ ವಾಯ್ಸ್ ನೋಟ್ ಇರುತ್ತೆ, 400 ರುಪೀಸ್ಗೆ ಫೋನ್ ಕಾಲ್ ರೀಡಿಂಗ್ ಇರುತ್ತೆ. ಇವೆರಡು ಆಪ್ಷನ್ ಅಲ್ಲೂ ಕೂಡ ಅನ್ಲಿಮಿಟೆಡ್ ಕ್ವಶನ್ಸ್ ಅನ್ಲಿಮಿಟೆಡ್ ಆಗಿ ನೀವು ಮಾತಾಡಬಹುದು ಅಂತ ಹೇಳ್ತೀನಿ. ಈ ಒಂದು ಆಫರ್ ಯಾವಾಗೆಲ್ಲ ಇದೆ ಅಂತ ನಾನು ಅನೌನ್ಸ್ ಮಾಡ್ತೀನಿ, ಅವತ್ತು ಖಂಡಿತವಾಗ್ಲೂ ಆಫರ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಐ ಆಮ್ ರಿಯಲಿ ಸಾರಿ, ತುಂಬಾ ದಿನ ಆದ್ಮೇಲೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಪ್ರೊಫೆಷನಲಿ ಬ್ಯುಸಿ ಇದ್ದೆ, ಹಾಗಾಗಿ ವಿಡಿಯೋಸ್ ಮಾಡೋಕ್ಕಾಗಿರ್ಲಿಲ್ಲ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್. ಈ ಒಂದು ವಿಡಿಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ, ದಟ್ ಈಸ್ ರೀಕನ್ಸಿಲೇಷನ್ ವಿಡಿಯೋ. ಸೊ ನಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೇಟ್ ಮಾಡ್ಬೇಕಾ, ಮೂವ್ ಆಗ್ಬೇಕಾ, ಅಥವಾ ರೀಕನ್ಸಿಲೇಷನ್ ಆಗತ್ತಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿತೌಟ್ ಎನಿ ಕಟ್ಸ್. ನಿಮ್ಮ ಎಕ್ಸ್ ಪರ್ಸನ್ ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ, ಅವ್ರಿಗೋಸ್ಕರ ವೇಟ್ ಮಾಡಬೇಕಾ, ಮೂವ್ ಆಗಬೇಕಾ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಟೂ ಆಫ್ ಪೆಂಟಿಕಲ್ಸ್, 7 ಆಫ್ ಸೋರ್ಡ್ಸ್, ಮತ್ತೆ ಅದರಲ್ಲಿ ಜಸ್ಟಿಸ್ ಇದೆ. ಓಕೆ, ಅಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್, ಡೆತ್ ಕಾರ್ಡ್ ಇದೆ, ಮತ್ತೆ ಐ ಹ್ಯಾವ್ ಆಂಗರ್ಡ್ ಮ್ಯಾನ್. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ದಿಸ್ ವಿಡಿಯೋ ಇಸ್ ಡೆಫಿನೆಟ್ಲಿ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಾ ತುಂಬಾ ಲಾಂಗ್ ಟೈಮ್ ಇಂದ ಅಂತ ಅಂದ್ರೆ ಖಂಡಿತವಾಗ್ಲೂ ವೇಟ್ ಮಾಡಿ ಅಂತ ಕಾರ್ಡಲ್ಲಿ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಜಸ್ಟಿಸ್ ಇರೋದ್ರಿಂದ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ನಿಮ್ಗೆ ನ್ಯಾಯ ಸಿಗತ್ತೆ. ಅನ್ಯಾಯ ಆಗಿದೆ, ನಿಮ್ಗೆ ತುಂಬಾ ಮೋಸ ಆಗಿದೆ, ತುಂಬಾ ದ್ರೋಹ ಆಗಿದೆ ನಿಮ್ಗೆ ಈ ಒಂದು ವ್ಯಕ್ತಿ ಕಡೆಯಿಂದ, ಅವರ ಕಡೆಯಿಂದಾನೇ ನಿಮ್ಗೆ ನ್ಯಾಯ ಸಿಗ್ತಾ ಇದೆ. ಸೊ ಯೂನಿವರ್ಸ್ ಇಸ್ ಪ್ರೊಟೆಕ್ಟಿಂಗ್ ಯು ಫ್ರಮ್ ಅಧರ್ಮ ಅಂತ ಕೂಡ ಹೇಳ್ಬಹುದು. ಅಂಡ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಮೋಸ ಮಾಡಿದ್ದಾರೆ, ಚೀಟಿಂಗ್ ಮಾಡಿದ್ದಾರೆ. ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ನಾಟ್ ಆನೆಸ್ಟ್. ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿ ಆನೆಸ್ಟ್ ಆಗಿರ್ಲಿಲ್ಲ, ಬಟ್ ಖಂಡಿತವಾಗ್ಲೂ ಅವರು ಇವಾಗ ಕರ್ಮದಲ್ಲಿ ಪಶ್ಚಾತ್ತಾಪ ಪಡ್ತಿದ್ದಾರೆ, ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಸೊ ಅವ್ರಿಗೆ ಅನಿಸ್ತಾ ಇದೆ, ನಾನು ಮಾಡಿದ್ದು ದೊಡ್ಡ ತಪ್ಪು, ನಾನು ಆ ತಪ್ಪನ್ನ ಮಾಡಬಾರ್ದಾಗಿತ್ತು, ನಾನು ದುಡುಕಿ ನಿರ್ಧಾರಗಳನ್ನ ತಗೊಂಡಿದ್ದೀನಿ. ಅಂಡ್ ಈ ಒಂದು ವ್ಯಕ್ತಿ ಏನೋ ಒಂದ್ ಕಡೆ ಬೇರೆಯವ್ರಿಗೋಸ್ಕರನೇ ನಿಮ್ಮನ್ನ ಬಿಟ್ಟೋಗಿದ್ದಾರೆ, ಬೇರೆಯವ್ರನ್ನ ಮೆಚ್ಚಿಸೋಕೋಸ್ಕರನೇ ಬಿಟ್ಟೋಗಿದ್ದಾರೆ. ಸೊ ತಡಪಾಳಿ ಸಿಚುಯೇಷನ್ ಇಂದ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬೇರ್ಪಡಾಗಿದ್ದಾರೆ ಅಂತ ಬರ್ತಾ ಇದೆ. ಸೊ ಎಲ್ಲ ಒಂದ್ ಕಡೆ ನಿಮ್ಗೆ ಗೊತ್ತಿದೆ ಏನಕ್ಕೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟೋಗಿದ್ದಾರೆ ಅಂತ, ಬಟ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿಗೆ ಕರ್ಮ ಸಿಕ್ಕಿದೆ, ಕರ್ಮದಲ್ಲಿ ಅವರು ಫೇಸ್ ಮಾಡ್ತಿದ್ದಾರೆ ಅವರ ಒಂದು ಓನ್ ಕರ್ಮನ. ಖಂಡಿತವಾಗ್ಲೂ ರಿಗ್ರೆಟ್ ಅಂತೂ ಆಗ್ತಾ ಇದೆ, ಪಶ್ಚಾತ್ತಾಪ ಆಗ್ತಾ ಇದೆ, ತಪ್ಪು ಮಾಡಿದೀನಿ, ತಪ್ಪಾಗಿದೆ ನನ್ನ ಕಡೆಯಿಂದ, ಅದನ್ನ ತಿದ್ಕೋಬೇಕು, ಒಪ್ಕೋಬೇಕು, ಅಕ್ಸೆಪ್ಟ್ ಮಾಡಬೇಕು ಅನ್ನೋದು ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ಸೊ ತುಂಬಾ ಲಾಂಗ್ ಟೈಮ್ ಇಂದ ಅವ್ರಿಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಾ, ನನ್ನ ಜೀವನದಲ್ಲಿ ಒಂದು ಮಿರಾಕಲ್ ಆಗತ್ತೆ, ನನ್ನ ಲೈಫಲ್ಲಿ ನನಗೇನು ಮೋಸ ಆಗಿದೆ ಅದು ಆ ಒಂದು ವ್ಯಕ್ತಿ ಕಡೆಯಿಂದ ನನಗೆ ನ್ಯಾಯ ಸಿಗತ್ತೆ ಅಂತ ತುಂಬಾ ಲಾಂಗ್ ಟೈಮ್ ಇಂದ ವೇಟ್ ಮಾಡ್ತಾ ಇದ್ದೀರಾ. ಸೊ ಆ ಒಂದು ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಹ್ಯಾಂಗರ್ಡ್ ಮ್ಯಾನ್ ಇದೆ. ಈ ಒಂದು ವ್ಯಕ್ತಿ ಗೊತ್ತಾಗ್ತಾ ಇಲ್ಲ ಯಾವ ತರ ಸ್ಟೆಪ್ ತಗೋಬೇಕು, ಯಾವ ತರ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಬೇಕು, ಅಥವಾ ಯಾವ ತರ ನಿಮ್ಮ ಹತ್ರ ಬಂದು ಕನ್ವಿನ್ಸ್ ಮಾಡಬೇಕು, ಅಥವಾ ಯಾವ ತರ ಕಮ್ಯುನಿಕೇಶನ್ ಮಾಡಬೇಕು, ಇವ್ರಿಗೇನು ಗೊತ್ತಾಗ್ತಾ ಇಲ್ಲ. ತುಂಬಾ ತಲೆ ಕೆಡ್ಸ್ಕೊತಾ ಇದ್ದಾರೆ, ತುಂಬಾ ಯೋಚನೆ ಮಾಡ್ತಿದ್ದಾರೆ ಈ ಒಂದು ನಿರ್ಧಾರಗಳನ್ನ ಹೆಂಗ್ ತಗೊಳ್ಳೋದು ಅಂತ. ಬಟ್ ಐ ಫೀಲ್ ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ರಿಗ್ರೆಟ್. ಯಾಕೆಂತ ಅಂದ್ರೆ ನಿಮ್ಮಂತ ಒಳ್ಳೆ ಮನ್ಸಿರುವಂತ ವ್ಯಕ್ತಿಗೆ ನೋವು ಮಾಡಿದೀನಿ, ಮನ್ಸಿಗೆ ತುಂಬಾನೇ ಹರ್ಟ್ ಮಾಡಿದೀನಿ, ಅವ್ರಿಗೆ ತುಂಬಾನೇ ಕಣ್ಣಲ್ಲಿ ನೀರ್ ಹಾಕ್ಸಿದೀನಿ. ಸೊ ಈ ಶಾಪ ನನಗೆ ಖಂಡಿತವಾಗ್ಲೂ ತಟ್ಟಿದೆ. ಸೊ ಇದನ್ನೆಲ್ಲಾನು ಕೂಡ ನಾನು ಅನುಭವಿಸ್ತಾ ಇದ್ದೀನಿ. ಇವತ್ತು ಕಷ್ಟಗಳು ನನ್ನ ಜೀವನದಲ್ಲಿ ಬಂದಿದೆ ಅಂದ್ರೆ ಬಿಕಾಸ್ ಆಫ್ ಕರ್ಮ. ಸೊ ನನ್ನ ಲೈಫಲ್ಲಿ ನಾನು ಏನ್ ಮಾಡಿದೀನಿ ಅದಕ್ಕೆ ಕರ್ಮ ನನ್ನ ಜೀವನ ತೋರಿಸ್ತಾ ಇದೆ, ನಾನು ಎಷ್ಟು ಕ್ರೂರಿಯಾಗಿ ನಡ್ಕೊಂಡಿದ್ದೀನಿ ಒಂದು ವ್ಯಕ್ತಿ ಅಂತ, ಆ ವ್ಯಕ್ತಿ ಜೊತೆಗೆ ಅಂತ ಅವ್ರಿಗೆ ಅನಿಸ್ತಾ ಇದೆ. ಸೊ ತುಂಬಾ ಜನ ಅವ್ರಿಗೆ ಸಜೆಷನ್ ಕೊಡ್ತಿದ್ದಾರೆ, ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ ಹೋಗಿ ಅವ್ರ ಜೊತೆಗೆ ಮಾತಾಡು, ಅಥವಾ ಕ್ಷಮೆ ಕೇಳು, ಆಗಿದಾಗೋಗಿದೆ, ಇನ್ನು ಮುಂದೆ ಆದ್ರೂ ಈ ತಪ್ಪನ್ನ ನಾನು ತಿದ್ಕೋತೀನಿ, ಈ ರೀತಿ ಒಂದು ಸಜೆಷನ್ಸ್ ಕೊಡ್ತಾ ಇದ್ದಾರೆ. ಆ ಸಜೆಷನ್ಸ್ ನ ಅವ್ರು ಕೇಳ್ತಾ ಇದ್ದಾರೆ. ದಟ್ ನಾನು ಮಾಡಿರೋದು ತಪ್ಪು ಅನ್ನೋದು ಅವ್ರಿಗೆ ತುಂಬಾನೇ, ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ ರಾತ್ರಿ ಹೊತ್ತು, ಅಥವಾ ಸರಿಯಾಗಿ ಊಟ ಸೇರ್ತಾ ಇಲ್ಲ, ಅಥವಾ ತುಂಬಾನೇ ಅವರೊಂದು ಲೇಜಿ ಆಗ್ತಿದ್ದಾರೆ, ಅವ್ರು ಯಾರ ಜೊತೆನೂ ಬೆರೀತಾ ಇಲ್ಲ, ಅವರನ್ನ ಅವರು ಒಬ್ಬಂಟಿಯಾಗಿ ಮಾಡ್ಕೋತಾ ಇದ್ದಾರೆ.
ಅವ್ರಿಗೆ ಏನ್ ಸ್ಟೆಪ್ ತಗೋಬೇಕು ಮುಂದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ತುಂಬಾ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿದ್ದಾರೆ. ಬಟ್ ನಾನೇನ್ ಹೇಳ್ಬೋದು ಅಂತ ಅಂದ್ರೆ ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಅವ್ರಿಗೆ ನೀವು ಎಂತ ವ್ಯಕ್ತಿ ಅನ್ನೋದು ಇವಾಗ ತುಂಬಾನೇ ರಿಯಲೈಸೇಷನ್ ಆಗ್ತಾ ಇದೆ. ಯಾಕೆಂತ ಅಂದ್ರೆ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಪ್ರೀತಿ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಿರ್ಲಿಲ್ಲ, ನಿಮ್ಮ ವ್ಯಾಲ್ಯೂ ಗೊತ್ತಾಗಿಲ್ಲ, ನಿಮ್ಮ ಪ್ರೆಸೆನ್ಸ್ ಬಗ್ಗೆ ಅವರು ತುಂಬಾ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ರು, ಕೇರ್ಲೆಸ್ ಮಾಡ್ತಾ ಇದ್ರು. ಬಟ್ ಇವತ್ತು ಐ ಥಿಂಕ್ ಅವ್ರು ಯೋಚನೆ ಮಾಡೋದು ತುಂಬಾ ವಿಭಿನ್ನವಾಗಿದೆ ನಿಮ್ಮ ಬಗ್ಗೆ. ಯಾಕಂದ್ರೆ ಆ ಸಮಯದಲ್ಲಿ ನೀವು ಅವ್ರ ಜೊತೆಗಿದ್ದಾಗ ಅವ್ರಿಗೆ ನೀವು ತುಂಬಾ ಪ್ರೀತಿ ಕೊಟ್ಟಿದ್ದೀರಾ, ಅವರ ಯೋಗ್ಯತೆಗೆ ಮೀರಿದಂತ ಪ್ರೀತಿ ಕೊಟ್ಟಿದ್ದೀರಾ. ಸೊ ಇವತ್ತು ಅವರು ನೋಡಿದಾಗ ಹಿಂತಿರುಗಿ ಖಂಡಿತವಾಗ್ಲೂ ಆ ಪ್ರೀತಿನ ಇವತ್ತು ಅವ್ರು ಮಿಸ್ ಮಾಡ್ಕೋತಾ ಇದ್ದಾರೆ. ಅಂದ್ರೆ ದಿಸ್ ಪರ್ಸನ್ ಇಸ್ ಕ್ರೇವಿಂಗ್ ಫಾರ್ ಲವ್. ಸೊ ಪ್ರೀತಿಗೋಸ್ಕರ ಚರ್ಪಡಿಸ್ತಾ ಇದ್ದಾರೆ. ಬಟ್ ಆ ಪ್ರೀತಿ ಅವ್ರಿಗೆ ಸಿಗ್ತಾ ಇಲ್ಲ. ಅವ್ರು ಸಿಗೋರಲ್ಲ, ಅವ್ರ ಲೈಫಲ್ಲಿ ಮೋಸ ಮಾಡಿ ಹೋಗೋರೆ. ಸೊ ಕರ್ಮ ಆಲ್ವೇಸ್ ಗೆಟಿಂಗ್ ಬ್ಯಾಕ್ ಟು ದೆಮ್. ಅಂದ್ರೆ ಇವ್ರು ಯಾರನ್ನೆಲ್ಲ ನಂಬ್ತಾರೆ ಅವರ ಮುಖ ಬಯಲಾಗೋದಾಗಿರ್ಬೋದು, ಬಣ್ಣ ಬಯಲಾಗೋದಾಗಿರ್ಬೋದು. ಸೊ ಇವ್ರು ಏನೆಲ್ಲ ನಿಮಗೆ ಮೋಸ ಮಾಡಿದಾರೆ ಅವ್ರ ಲೈಫಲ್ಲಿ ಅದು ಬಂದಿದೆ, ಸಿಕ್ಕಿದೆ, ಅನುಭವಿಸ್ತಾ ಇದ್ದಾರೆ. ಅದರಿಂದ ಅವ್ರು ಆಚೆ ಬರಕ್ ಆಗ್ತಾ ಇಲ್ಲ, ಸಾಯಕ್ ಆಗ್ತಾ ಇಲ್ಲ, ಬದುಕಕ್ ಆಗ್ತಾ ಇಲ್ಲ. ಈ ರೀತಿ ಅವ್ರು ಒದಾಡ್ತಾ ಇದ್ದಾರೆ. ಬಟ್ ಎಲ್ಲಾರ ಹತ್ರನೂ ಅವ್ರು ಹೇಳ್ಕೊಳಲ್ಲ ಅವರ ಕಷ್ಟಗಳನ್ನ. ನನ್ನ ಜೀವನದಲ್ಲಿ ನಾನು ಚೆನ್ನಾಗೇ ಇದ್ದೀನಿ, ನನ್ನ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಅಂತಾನೆ ಹೇಳ್ಕೊಂಡು ಓಡಾಡ್ತಾರೆ. ಬಟ್ ಇವರ ಲೈಫಲ್ಲಿ ಇವ್ರೇನ್ ಅನುಭವಿಸ್ತಾ ಇದ್ದಾರೆ ಅದು ಅವ್ರಿಗೆ ಮಾತ್ರ ಗೊತ್ತಿದೆ ಅಂತ ಹೇಳ್ಬೋದು. ಬಟ್ ಡೆತ್ ಕಾರ್ಡ್ ಇದೆ. ಸೊ ಖಂಡಿತವಾಗ್ಲೂ ಈ ಕನೆಕ್ಷನ್ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಅಂಡ್ ಇನ್ ದ ಸೇಮ್ ಟೈಮ್ ಈ ಕನೆಕ್ಷನ್ ಇವಾಗ ಏನ್ ಎಂಡ್ ಆಗಿದೆ ಅದು ಮತ್ತೆ ರೀಬರ್ತ್ ಆಗುತ್ತಾ ಅಂದ್ರೆ ಹೌದು, ರೀಬರ್ತ್ ಆಗುತ್ತೆ. ಟೂ ಆಫ್ ಪೆಂಟಿಕಲ್ಸ್ ಇದೆ. ದಿಸ್ ಪರ್ಸನ್ ಖಂಡಿತವಾಗ್ಲೂ ಅವ್ರ ಲೈಫಾಗ ಅವ್ರೇನ್ ತಪ್ಪು ಮಾಡಿದ್ದಾರೆ, ನಿಮ್ಮ ಹತ್ರ ಬಂದ್ರೆ ಆ ಪಾಪನ ತೊಳ್ಕೋಬಹುದು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಸೊ ಅದಕ್ಕೂ ಜೊತೆಗೆ ನಿಮ್ಮ ಪ್ರೀತಿ ಅನ್ನೋದು ತುಂಬಾನೇ ಅವ್ರಿಗೆ ಅವಶ್ಯಕತೆ ಇದೆ ಅವರ ಜೀವನದಲ್ಲಿ. ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ನಿಮ್ಮ ಹತ್ರ ಕ್ಷಮೆ ಕೇಳ್ತಾರೆ, ನಿಮ್ಮನ್ನ ಕೇರ್ ಮಾಡ್ತಾರೆ, ಮತ್ತೆ ಆ ಪ್ರೀತಿ ಓಪನ್ ಆಗತ್ತೆ. ಸೊ ನೀವು ಅಕ್ಸೆಪ್ಟ್ ಮಾಡ್ತೀರಾ ಬಿಡ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ಒಂದು ವ್ಯಕ್ತಿ ಬೇಕು ಅಂದ್ರೆ ಅಕ್ಸೆಪ್ಟ್ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ನೀವು ಅವ್ರು ಯಾವ ತರ ನಡು ನೀರಿನಲ್ಲಿ ಕೈ ಬಿಟ್ರು ಅದೇ ರೀತಿ ನೀವು ಕೂಡ ಕೈ ಬಿಡ್ಬೋದು. ಬಟ್ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯು. ಸೊ ನೀವು ಯಾವ ತರ ಸ್ಟೆಪ್ ತಗೋತೀರಾ ಖಂಡಿತವಾಗ್ಲೂ ನಿಮ್ಮ ಕೈಯಲ್ಲಿದೆ. ನೀವು ಆದಷ್ಟು ಒಳ್ಳೆ ಸ್ಟೆಪ್ನೇ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರಿಗೊಂದು ಚಾನ್ಸ್ ಕೊಡ್ಬೋದಾ ಅಂದ್ರೆ ಡೆಫಿನೆಟ್ಲಿ ಕೊಡಬಹುದು. ಬಟ್ ಅವರು ನಿಮ್ಗೆ ಏನ್ ನೋವು ಮಾಡಿದಾರೆ ಅದನ್ನ ಎಂದಿಗೂ ಮರೆಯಕ್ ಹೋಗ್ಬೇಡಿ. ಸೊ ನಮ್ಮ ಲೈಫಲ್ಲಿ ಏನ್ ಪ್ರಾಬ್ಲಮ್ಸ್ ಅಂದ್ರೆ ನಮ್ಮ ಲೈಫಲ್ಲಿ ನಾವೇನ್ ಪಾಠ ಕಲ್ತಿದೀವಿ, ಅದು ಯಾರಿಂದ ಕಲ್ತಿದೀವಿ, ಹೇಗ್ ಕಲ್ತಿದೀವಿ ಅನ್ನೋದು ನಿಮಗ್ ಮಾತ್ರ ಗೊತ್ತಿರುತ್ತೆ. ಸೊ ಇದನ್ನ ಯಾವುದೋ ಕಾರಣಕ್ಕೂ ಬರೆಯಕ್ ಹೋಗ್ಬೇಡಿ. ಅಂಡ್ ಡೆಫಿನೆಟ್ಲಿ ನೀವು ಥಿಂಕ್ ಮಾಡಿ ಇದ್ರ ಬಗ್ಗೆ ಅಂತ ಹೇಳ್ತಾ ಖಂಡಿತವಾಗ್ಲೂ ರಿಕನ್ಸಿಲೇಷನ್ ಆಗುವಂತ ಚಾನ್ಸಸ್ ಹೈಲಿ ಇದೆ. ಅಂಡ್ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಸೊ ವೇಟ್ ಮಾಡ್ಬೋದಾ ಅಂದ್ರೆ ಕಾದು ಖಂಡಿತವಾಗ್ಲೂ ವೇಟ್ ಮಾಡಿ. ಸೊ ಇಲ್ಲ ಮೋನ್ ಆಗ್ಬೇಕು, ಇವ್ರು ಬೇಡ ನನ್ನ ಜೀವನದಲ್ಲಿ, ಐ ಡಿಸರ್ವ್ ಸಮಥಿಂಗ್ ಬೆಟರ್ ದ್ಯಾನ್ ದಿಸ್ ಪರ್ಸನ್ ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ಲೈಕ್ ಮೋನ್ ಆಗ್ಬೋದು ಅಂತ ಹೇಳಿದ. ಸೊ ಚಾಯ್ಸಸ್ ಇಸ್ ಯೋರ್ಸ್ ಅಂಡ್ ಡಿಸಿಷನ್ ಇಸ್ ಯೋರ್ಸ್. ಖಂಡಿತವಾಗ್ಲೂ ನೀವು ಡಿಸಿಷನ್ಸ್ನ ನಿಮ್ಗೆ ಹೆಂಗ್ ಬೇಕೋ ಹಾಗೆ ತಗೊಳ್ಳಿ.